Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. Another day in the presence of God. ಕರ್ತನ ಸನ್ನಿಧಾನದಲ್ಲಿ ಇನ್ನೊಂದು ದಿವಸದಲ್ಲಿ ನಾವು ಸೇರಿ ಬಂದಿದ್ದೇವೆ. Open your Bibles to Matthew chapter 15. 13ನೇ ವಚನ. Let's read the word. ವಾಕ್ಯವನ್ನು ಓದಿಕೊಳ್ಳೋಣ. Which my heavenly Father has not planted will be uprooted. ಅದಕ್ಕೆ ಆತನು ಪರಲೋಕದಲ್ಲಿರುವ ನನ್ನ ತಂದೆಯು ನೆಡದೇ ಇರುವ ಗಿಡಗಳೆಲ್ಲ ಬೇರಿನೊಂದಿಗೆ ಕಿತ್ತು ಹಾಕಲ್ಪಡಬೇಕು. Hallelujah. Hallelujah. You know, this is a command from the Lord. ಇದು ದೇವರಿಂದ ಬಂದಂತ ಒಂದು ಆಜ್ಞೆ ಆಗಿದೆ. Every plant which God has not planted, it must be uprooted. ದೇವರು ಯಾವ ಒಂದು ಗಿಡಗಳನ್ನ ನೆಡಲಿಲ್ಲವೋ ಅಂತ ಒಂದು ಗಿಡಗಳನ್ನ ಬೇರಿನೊಂದಿಗೆ ಕಿತ್ತು ಹಾಕಲ್ಪಡಬೇಕೆನ್ನುವಂತ ಆಜ್ಞೆಯಲ್ಲಿ ನಾವು ನೋಡ್ತಾ ಇದ್ದೇವೆ. Amen. You know, church, these days we are learning about the accursed things that are in our home. ಆ ಸಭೆಯೇ ನಾವು ಈ ದಿನಮಾನಗಳಲ್ಲಿ ಶಪಿಸಲ್ಪಟ್ಟಂತ ವಸ್ತುಗಳ ವಿಚಾರವಾಗಿ ನಮ್ಮ ಮನೆಯಲ್ಲಿರುವ ವಿಚಾರವಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. So we need to put out of our house those accursed things. ಅಂತ ವಸ್ತುಗಳು ನಮ್ಮ ಮನೆಯಲ್ಲಿ ಇರುವುದಾದ್ರೆ ಅದನ್ನ ನಾವು ಕಿತ್ತು ಹೊರಗಡೆ ಬಿಸಾಕಬೇಕಾಗಿದೆ. Because it can open the doors to the enemy. ಅದು ಶತ್ರುವಿಗೆ ಒಂದು ತೆರೆದ ಬಾಗಿಲಾಗಿರುತ್ತದೆ. Certain things and certain objects in our house, ಕೆಲವು ವಸ್ತುಗಳು ಕೆಲವು ವಿಚಾರಗಳು ನಮ್ಮ ಮನೆಯಲ್ಲಿ ಇರುವಂತದ್ದು, it can create a cursed atmosphere without our knowledge. ನಮಗೆ ತಿಳಿಯದೆ ಅದು ನಮ್ಮ ಮನೆಯಲ್ಲಿ ಒಂದು ಶಪಿಸಲ್ಪಟ್ಟಂತ ವಾತಾವರಣವನ್ನು ನಿರ್ಮಾಣ ಮಾಡುತ್ತದೆ. For example, ಉದಾಹರಣೆಯಾಗಿ ನೋಡುವಾಗ maybe one of your friends visit your house. ನಿಮ್ಮ ಮನೆಗೆ ಯಾರಾದ್ರೂ ಒಬ್ಬರು ಸ್ನೇಹಿತರು ನಿಮ್ಮನ್ನು ಸಂಧಿಸುವುದಕ್ಕೆ ಬರುತ್ತಾರೆ. Maybe they have come from some attending a satanic rituals and they are coming to your house. ಸೈತಾನನ ಒಂದು ಸಂಸ್ಕಾರಕ್ಕೆ ಹೋಗಿ ಅವರು ನಿಮ್ಮ ಮನೆಗೆ ಅವರು ಬಂದಿರಬಹುದು. They might have brought some object that has a curse upon it or have gone to some satanic rituals. ಆ ಸೈತಾನನ ಸಂಸ್ಕಾರಕ್ಕೆ ಸಂಬಂಧಪಟ್ಟ ಅಥವಾ ಶಪಿಸಲ್ಪಟ್ಟಂತ ಯಾವುದೋ ಒಂದು ವಸ್ತುವನ್ನ ತನ್ನ ಬಳಿಯಲ್ಲಿ ಹಿಡಿದುಕೊಂಡು ನಿಮ್ಮ ಮನೆಗೆ ಬರಬಹುದು. So that can create a cursed atmosphere, an evil atmosphere in your house. ನಿಮ್ಮ ಮನೆಯಲ್ಲಿ ಅದರ ನಿಮಿತ್ತವಾಗಿ ಒಂದು ಶಪಿಸಲ್ಪಟ್ಟಂತ ವಾತಾವರಣ, ಒಂದು ದುಷ್ಟನ ಒಂದು ವಾತಾವರಣ ಅಲ್ಲಿ ಉಂಟಾಗಬಹುದು. Church, you hope you are understanding what I'm saying. ನಾನು ಏನನ್ನ ಹೇಳ್ತಿದ್ದೇನೆ ಅನ್ನೋದನ್ನ ನಿಮಗೆ ಅರ್ಥವಾಗ್ತದೆ ಅನ್ನೋದನ್ನ ನಾನು ನಂಬುತ್ತೇನೆ. Because they are live, I cannot utter this here. ಯಾಕಂದ್ರೆ ಕೆಲವು ವಿಚಾರಗಳನ್ನ ನಾನು ತೆರೆದು ಹೇಳೋದಕ್ಕೆ ಸಾಧ್ಯವಿಲ್ಲ, ಯಾಕಂದ್ರೆ ನಾವು ಲೈವ್ ಅಲ್ಲಿ ಇದ್ದೇವೆ. You know, your friends, your relatives, they might have certain objects with them and they can visit your house. ನಿಮ್ಮ ಸ್ನೇಹಿತರು, ನಿಮ್ಮ ಸಂಬಂಧಿಕರು ಯಾರಾದ್ರೂ ಈ ಒಂದು ಸೈತಾನನಿಗೆ ಸಂಬಂಧಪಟ್ಟ ವಸ್ತುಗಳನ್ನು ಹಿಡಿದುಕೊಂಡು ನಿಮ್ಮ ಮನೆಗೆ ಬರಬಹುದು. So this is one thing which opens door to the enemies. ಇದು ಒಂದು ವಿಚಾರವಾಗಿದೆ. ಸೈತಾನನಿಗೆ ಇದೊಂದು ತೆರೆದ ಬಾಗಿಲಾಗಿದೆ ಅನ್ನೋದನ್ನ ನಾವು ನೋಡಬಹುದು. Through your friends, it opens the door for the enemies. ನಿನ್ನ ಸ್ನೇಹಿತರ ಮುಖಾಂತರವಾಗಿ ನಿನ್ನ ಮನೆಯಲ್ಲಿ ಸೈತಾನನಿಗೆ ಒಂದು ತೆರೆದ ಬಾಗಿಲು ಉಂಟಾಗುತ್ತದೆ. What else can open the door for the enemies? ಸೈತಾನನಿಗೆ ಇನ್ನು ಬೇರೆ ಯಾವುದರ ಮುಖಾಂತರವಾಗಿ ತೆರೆದ ಬಾಗಿಲು ಉಂಟಾಗುತ್ತದೆ ನೋಡುವಾಗ, Another subject that I want to speak on today. ಇವತ್ತಿನ ದಿವಸ ನಾನು ಮಾತನಾಡಬೇಕಂತ ವಿಚಾರ, The second thing, it is pornography. ಎರಡನೇ ವಿಚಾರ ಅನ್ನೋದು ಅದೊಂದು ಅಶ್ಲೀಲ ಚಿತ್ರಗಳಿಂದ ನಾವು ನೋಡ್ತಾ ಇದ್ದೇವೆ. It opens the doors for certain types of spirits. ಕೆಲವು ದುರಾತ್ಮಗಳು ನಿಮ್ಮನ್ನ ಬಾಧಿಸುವುದಕ್ಕೆ ಅದು ಕಾರಣವಾಗುತ್ತದೆ. You know, sometimes certain objects, it can carry a curse upon it. ಕೆಲವು ಬಾರಿ ಕೆಲವು ವಸ್ತುಗಳು ಅದರ ಮೇಲೆ ಸೈತಾನನ ಒಂದು ಸೈತಾನ ಶಾಪವನ್ನು ತಂದಿರುತ್ತಾನೆ. Let me give you an example. ಇದರ ಉದಾಹರಣೆಯನ್ನು ಕೊಡುತ್ತೇನೆ. Once a believer had gone to tour Egypt. ಒಬ್ಬ ವಿಶ್ವಾಸಿ ಐಗುಪ್ತ ದೇಶಕ್ಕೆ, ಅಂದ್ರೆ ಈಗಿನ ಒಂದು ಆಫ್ರಿಕಾ ದೇಶಕ್ಕೆ ಹೋಗಿರ್ತಾನೆ. He went to Egypt. ಈಜಿಪ್ಟ್ ದೇಶಕ್ಕೆ ಹೋಗಿರ್ತಾನೆ. When he had gone to tour, blindly, without his knowledge, he looks at a knife and he purchased it. ಅದನ್ನು ಏನು ತಿಳಿಯದೆ ಕಣ್ಣು ಮುಚ್ಚಿದ ರೀತಿಯಲ್ಲಿ ಒಂದು ಚಾಕುವನ್ನು ತೆಗೆದುಕೊಳ್ಳುತ್ತಾನೆ. You know that knife, it was several hundreds of years ago and it was a nice antique piece and he bought it. ಆ ಚಾಕು ನೋಡುವಾಗ ಒಂದು ಪುರಾತನ ಕಾಲದ್ದು ಮತ್ತು ತುಂಬಾ ಸೌಂದರ್ಯವಾಗಿ ಕಾಣುತ್ತಿತ್ತು. ಇದು ನನಗೆ ಬೇಕು ಅಂತ ಅದನ್ನು ತೆಗೆದುಕೊಳ್ಳುತ್ತಾನೆ. You know, the story begins when he returned home at night. ಆತನು ಯಾವಾಗ ರಾತ್ರಿಯ ಸಮಯದಲ್ಲಿ ತನ್ನ ಮನೆಗೆ ತಿರುಗಿ ಬರ್ತಾನೋ ಆವಾಗ ಕಥೆ ಅಲ್ಲಿ ಪ್ರಾರಂಭವಾಗ್ತದೆ. When he was sleeping in the night, ಆತನು ರಾತ್ರಿ ಮಲಗುತ್ತಿರುವಂತ ಸಂದರ್ಭದಲ್ಲಿ he found himself choked by a figure sitting on his chest. ಒಂದು ಆಕಾರವು ಆತನ ಎದೆಯ ಮೇಲೆ ಕುಳಿತುಕೊಂಡು ಆ ಚಾಕುವನ್ನು ಹಿಡಿದು ಆತನಿಗೆ ಚುಚ್ಚುತ್ತಾ ಇತ್ತು. When the wife, she was observing all this happening
with the husband. ಇದೆಲ್ಲವೂ ಕೂಡ ಆಗುತ್ತಿರುವುದನ್ನ ಆತನ ಪಕ್ಕದಲ್ಲಿ ಮಲಗಿದ್ದಂತ ಆತನ ಹೆಂಡತಿ ಗಮನಿಸುವಾಗ She was petrified and she calls the pastor. ಆಕೆ ಭಯಭೀತಳಾದಳು, ಸೇವಕರನ್ನ ಮನೆಗೆ ಕರೆಯುತ್ತಾಳೆ. And then the pastor prayed and he was delivered by that spirit. ತದನಂತರ ಆ ಒಂದು ವಿಚಾರಕ್ಕೋಸ್ಕರವಾಗಿ ಸೇವಕರು ಪ್ರಾರ್ಥನೆ ಮಾಡುತ್ತಾರೆ, ಅದರಿಂದ ಬಿಡುಗಡೆ ಆಗುತ್ತದೆ. Later that believer man said to the pastor, ತದನಂತರ ಸೇವಕರ ಬಳಿ ಆ ಒಂದು ವಿಶ್ವಾಸಿ ಈ ರೀತಿಯಲ್ಲಿ ಹೇಳುತ್ತಿದ್ದಾನೆ, the spirit was talking like this, why did you kill me? ದುರಾತ್ಮವು ಈ ರೀತಿಯಲ್ಲಿ ಆತನ ಮುಂದೆ ಒಬ್ಬೆ ಹೊಡಿತಿದ್ದು, ಯಾಕೆ ನನ್ನನ್ನು ನೀನು ಕೊಂದೆ? Then when pastor inquired of that knife with the Lord, ದೇವರು ಆವಾಗ ಆ ಒಂದು ಸೇವಕರು ದೇವರ ಬಳಿ ಆ ಒಂದು ಚಾಕುವಿನ ವಿಚಾರವಾಗಿ ವಿಚಾರಿಸಿದಾಗ God revealed it to pastor. ಆಗ ದೇವರು ಆ ಒಂದು ಸೇವಕರಿಗೆ ಈ ರೀತಿಯಲ್ಲಿ ಪ್ರಕಟಗೊಳಿಸಿದರು. That knife was of several hundreds of years ago. ಆ ಒಂದು ಚಾಕು ಅದು ಎಷ್ಟೋ ನೂರಾರು ವರ್ಷಗಳ ಹಿಂದೆ ಇದ್ದಂತ ಚಾಕು And ಆಗಿದೆ. someone owned that knife and someone killed that some person. ಯಾರೋ ಒಂದು ಆ ಚಾಕುವನ್ನು ನೂರಾರು ವರ್ಷಗಳ ಹಿಂದೆ ತೆಗೆದುಕೊಂಡು ಖರೀದಿಸಿಕೊಂಡು ಯಾರನ್ನೋ ಆ ಚಾಕುವಿನಿಂದಲೇ ಕೊಂದಿದ್ದರು. And now after many years and this person took the knife. ಯಾವಾಗ ಈ ಒಂದು ನೂರಾರು ವರ್ಷಗಳ ನಂತರ ಈ ವ್ಯಕ್ತಿ ಹೋಗಿ, ಬಿಲಿವರ್ ವ್ಯಕ್ತಿ ಹೋಗಿ, ವಿಶ್ವಾಸಿ ವ್ಯಕ್ತಿ ಹೋಗಿ ಆ ಚಾಕುವನ್ನು ತೆಗೆದು ಖರೀದಿಸಿದರು. Now this man became the owner of the knife. ಈಗ ಆ ಒಂದು ಚಾಕುವಿನ ಯಜಮಾನ ಯಾರಾದರೂ ಈ ವಿಶ್ವಾಸಿಯಾದರು. And the spirit is thinking, ಆವಾಗ ದುರಾತ್ಮ ಈ ರೀತಿಯಲ್ಲಿ ಆಲೋಚನೆ ಮಾಡ್ತಾ this was ಇದೆ, the man who killed me. ಈ ವ್ಯಕ್ತಿಯೇ ನನ್ನನ್ನ ನಾಶ ಮಾಡಿದ್ದು, ಈ ವ್ಯಕ್ತಿಯೇ ನನ್ನನ್ನು ಕೊಂದಿದ್ದು. And later he threw away the knife and everything happened very nicely. ಸ್ವಲ್ಪ ಹೊತ್ತಿನ ನಂತರ ಅವರು ಆ ಒಂದು ಚಾಕುವನ್ನು ತೆಗೆದು ಬಿಸಾಡಿದರು. ಆದ ನಂತರ ಎಲ್ಲ ಸಮಸ್ಯೆಗಳು ಬಗೆಹರಿಯಿತು. These stories might find odd and strange for you. ನಿಮಗೆ ಈ ಕಥೆಗಳು ಬಹಳ ಒಂದು ವಿಚಿತ್ರವಾಗಿಯೂ ಬೇರೆ ರೀತಿಯಲ್ಲಿ ಅನಿಸಿರಬಹುದು. But one thing we should understand, ಆದ್ರೆ ಒಂದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು, the spiritual warfare is not waged only in the mind and imagination. ಈ ಆತ್ಮಿಕವಾದ ಯುದ್ಧ ಅನ್ನೋದು ನಮ್ಮ ಮನಸ್ಸಿನಿಂದ, ನಮ್ಮ ಆಲೋಚನೆಯಿಂದ ತೂಕ ಹಾಕಲು ಸಾಧ್ಯವಿಲ್ಲ. It is very real. ಇದು ನಡೆದಂತ ಒಂದು ಘಟನೆಯೇ ಆಗಿದೆ. It is, the spiritual warfare is very real. ಆತ್ಮಿಕ ಯುದ್ಧ ಅನ್ನೋದು ಬಹಳ ಒಂದು ಸತ್ಯವಾದ ಸಂಗತಿ ಆಗಿದೆ. This is what you read in Ephesians chapter 6 verse number 12. ಇದನ್ನೇ ಎಫೆಸ ಬರೆದ ಪತ್ರಿಕೆ 6ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ಓದುತ್ತೇವೆ. I'm going to read out for you from the amplified version. ನಾನು ನಿಮಗೆ ಆಂಪ್ಲಿಫೈಡ್ ವರ್ಷನ್ ಇಂದ ಅದನ್ನು ಓದುತ್ತೇನೆ. So please listen to this word. ಈ ಸಮಯದಲ್ಲಿ ವಾಕ್ಯವನ್ನ ಈ ಸಮಯದಲ್ಲಿ ಕೇಳಿಸಿಕೊಳ್ಳ್ರಿ. For we are not wrestling with the flesh and blood, contending only with the physical opponents, but against the despotisms, against the powers, against the master spirits who are the world rulers of this present darkness, against the spiritual forces of wickedness in the heavenly supernatural sphere. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜ್ಯತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಹಾಗೂ ಇದರಲ್ಲಿರುವಂತ ಎಲ್ಲ ದುರಾತ್ಮಗಳ ಮೇಲೆಯೂ, ನಾನು ಆಕಾಶ ಮಂಡಲದ ದುರಾತ್ಮ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. Just did you understand the word? ವಾಕ್ಯ ಅರ್ಥ ಆಯ್ತಾ? See, you can't be spiritually insensitive and allow the devil to target our families. ನಿಮಗೆ ಆತ್ಮಿಕವಾದ ವಿಚಾರಗಳನ್ನ ನೀವು ಗಮನಿಸದೆ ನೀವು ಈ ಸುಲಭವಾಗಿ ನಿಮ್ಮ ಒಂದು ಕುಟುಂಬದ ಮೇಲೆ ಆತ್ಮಿಕವಾದ ಹೋರಾಟ ನಡೆಸುವುದಕ್ಕೆ, ಸೈತಾನನಿಗೆ ಒಳಪಡುವುದಕ್ಕೆ ಸಾಧ್ಯವಿಲ್ಲ. We should be defending our families. ನಮ್ಮ ಕುಟುಂಬವನ್ನು ನಾವು ಕಾಪಾಡಿಕೊಳ್ಳಬೇಕಾಗಿದೆ. Don't allow the devil to plant a cursed thing in your house. ಸೈತಾನನಿಗೆ ನೀವು ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಶಪಿಸಲ್ಪಟ್ಟಂತ ವಸ್ತುವನ್ನು ನೆಡುವುದಕ್ಕೆ ಬಿಡಬೇಡಿರಿ. That was the our scripture what we read. ಅದರ ವಿಚಾರವಾಗಿ ನಾವು ದೇವರ ವಾಕ್ಯವನ್ನ ಈಗ ಓದಿದ್ದು, Anything that my father has not planted, that must be uprooted. ನನ್ನ ತಂದೆಯು ನೆಡದೆ ಇರುವ ಗಿಡಗಳೆಲ್ಲ ಬೇರಿನೊಂದಿಗೆ ಕಿತ್ತು ಹಾಕಲ್ಪಡಬೇಕು ಅನ್ನುವುದನ್ನು ನಾವು ವಾಕ್ಯದಲ್ಲಿ ಓದಿದ್ದೇವೆ. Whatever God has not planted, that must be uprooted. ದೇವರು ಯಾವುದನ್ನು ನಮ್ಮ ಒಂದು ಜೀವಿತದಲ್ಲಿ, ಕುಟುಂಬದಲ್ಲಿ ನೆಡಲಿಲ್ವೋ ಅದನ್ನು ನಾವು ಕಿತ್ತು ಬಿಸಾಡಬೇಕಾಗಿದೆ. Every day you must pray for this. ಪ್ರತಿ ದಿನವೂ ಕೂಡ ಈ ವಿಚಾರಕ್ಕೋಸ್ಕರ ನೀವು ಪ್ರಾರ್ಥನೆ ಮಾಡಬೇಕು. Be careful with what kind of person you have the friendship. ನಿಮಗೆ ಯಾರ ಜೊತೆ ಸ್ನೇಹ ಇದೆ ಅದರ ಬಗ್ಗೆ ಬಹಳ ಎಚ್ಚರದಲ್ಲಿ ಇರ್ರಿ. With whom you share your lunch, your dinner. ನಿಮ್ಮ ಒಂದು ಮಧ್ಯಾಹ್ನದ ಊಟವನ್ನ, ರಾತ್ರಿಯ ಊಟವನ್ನ ಯಾರ ಜೊತೆ ನೀವು ಕೂತ್ಕೊಂಡು ಮಾಡ್ತೀಯೋ ಅದನ್ನ ವಿಚಾರವಾಗಿ ಎಚ್ಚರದಲ್ಲಿ You are going around. ಯಾರ ಒಂದು ಗುಂಪಿನ ಜೊತೆ ನೀವು ಹೋಗ್ತಾ ಇದ್ದೀರಾ ಬಹಳ ಎಚ್ಚರದಿಂದ You ಇರ್ರಿ. have to be very careful. They can create an evil atmosphere. ಅವರ ನಿಮಿತ್ತವಾಗಿ ನಿಮ್ಮಲ್ಲಿ ಒಂದು ಸೈತಾನನ ಒಂದು ವಾತಾವರಣ ಉಂಟಾಗಬಹುದು. This is the one door that can open the door for the enemy. ಇದು ಸೈತಾನನಿಗೆ ತೆರೆಯುವಂತ ಒಂದು ತೆರೆದ ಬಾಗಿಲು, ಒಂದನೇ ತೆರೆದ ಬಾಗಿಲಾಗಿದೆ. The second
door. ಎರಡನೇ ತೆರೆದ ಬಾಗಿಲು Pornography. ಅದು ಒಂದು ಅಶ್ಲೀಲ ಚಿತ್ರಗಳಿಂದ ನಾವು ನೋಡ್ತಾ This ಇದ್ದೇವೆ. is another accursed thing that devil will be planting in many people's life. ಅನೇಕರ ಜೀವನದಲ್ಲಿ ಸೈತಾನನು ನೆಟ್ಟಿರುವಂತಹ ಒಂದು ಸೈತಾನನ ಕಾರ್ಯಗಳು ಅಥವಾ ಶಪಿಸಲ್ಪಟ್ಟದ ಕಾರ್ಯ ಅಂತ ನೋಡುವಾಗ ಈ ಅಶ್ಲೀಲ ಚಿತ್ರಗಳಿಂದ ನಾವು ನೋಡ್ತಾ If ಇದ್ದೇವೆ. you are into such a thing, ಇಂಥ ವಿಚಾರದಲ್ಲಿ ನೀವು ತೊಡಗಿರೋದಾದ್ರೆ devil can easily gain command over your spiritual life. ಸೈತಾನನು ಬಹಳ ಸುಲಭವಾಗಿ ನಿಮ್ಮ ಆತ್ಮಿಕ ಜೀವಿತದ ಮೇಲೆ ಆತನ ಹಿಡಿತ ಸಾಧಿಸಲು ಸಾಧ್ಯತೆ So ಇದೆ. he can attack your bodies. ನಿಮ್ಮ ಶರೀರವನ್ನ ಆತನ ಆಕ್ರಮಣ ಮಾಡಬಹುದು. He can attack your mental emotions. ನಿಮ್ಮ ಮನಸ್ಸಿನಲ್ಲಿರುವಂತಹ ಎಲ್ಲ ಆಲೋಚನೆಗಳಿಗೆ ಆತನು ಆಕ್ರಮಣ ಮಾಡಬಹುದು. See, most of the young people, ಅನೇಕ ಯವನಸ್ಥರು they give excuses to themselves. ಅವರಿಗೆ ಈ ರೀತಿಯ ಒಂದು ಕಾರಣವನ್ನು ಕೊಡುತ್ತಾರೆ. I'm an youngster. ನಾನೊಬ್ಬ ಯವನಸ್ಥನಾಗಿದ್ದೇನೆ. God can understand our weakness. ದೇವರು ನನ್ನ ಬಲಹೀನತೆಯನ್ನು ಅರ್ಥ ಮಾಡಿಕೊಂಡಿದ್ದಾರೆ. That's an devilish excuse. ಅದೊಂದು ಸೈತಾನನ ಒಂದು ಆ ಕಾರಣಗಳಾಗಿದ್ದಾವೆ. You might say like this. ಈ ರೀತಿಯಲ್ಲಿ ಹೇಳಬಹುದು. These are made for youngsters. ಇದು ಯವನಸ್ಥರಿಗೆ ಮಾಡಲ್ಪಟ್ಟಿದ್ದಾಗಿದೆ. If not now, then when shall I watch this? ನಾನು ಇವಾಗ ನೋಡದಿದ್ರೆ ಮತ್ತೆ ಯಾವಾಗ ನೋಡಲಿ? You know, these are the excuses that the young people give. ಈ ಯವನಸ್ಥರು ಈ ರೀತಿಯ ಆಲೋಚನೆಗಳೆಲ್ಲ ಈ ರೀತಿಯ ಸಬೂಬುಗಳನ್ನ ಕೊಡುತ್ತಾರೆ. Still they say it's just a video, I'm not physically into it. ಅದು ಕೇವಲ ವಿಡಿಯೋ ಆಗಿದೆ, ನಾನೇನು ಶಾರೀರಿಕವಾಗಿ ಅದರಲ್ಲಿ ಮುಳುಗುತ್ತಿಲ್ಲಲ್ಲ ಅನ್ನೋದನ್ನ ಹೇಳ್ತಾರೆ. No brother, your eyes are physically into it. ಸಹೋದರನೇ, ಅದು ನಿನ್ನ ಕಣ್ಣುಗಳು ಅದರಲ್ಲಿ ಮುಳುಗಿ ಹೋಗಿದೆ. So your eyes, your ears, your hands, your body is physically into ನಿನ್ನ it. ಕಣ್ಣುಗಳು, ಕಿವಿಗಳು, ನಿನ್ನ ಶರೀರ ಅದರಲ್ಲಿ, ನಿನ್ನ ಕೈ ಅದರಲ್ಲಿ ಮುಳುಗಿ ಹೋಗಿದೆ. You are physically into it. ನೀನು ಶಾರೀರಿಕವಾಗಿ ಅದರಲ್ಲಿ ಮುಳುಗಿ ಹೋಗಿದೀಯ. Nowadays everything you get online. ಈ ದಿನಮಾನಗಳಲ್ಲಿ ನಾವು ಬಹಳ ಆನ್ಲೈನ್ ಆಗಿ ಅಂತರ್ಜಾಲದಲ್ಲಿ ನಮಗೆ ಸಿಗುತ್ತದೆ. You just need to search for it and you are live on the pornographic site. ಕೇವಲ ನೀವು ಸರ್ಚ್ ಮಾಡಿದ್ರೆ ಸಾಕು, ಹುಡುಕಿದ್ರೆ ಸಾಕು, ನೀವು ಅಲ್ಲಿ ಆ ಒಂದು ಸೈಟ್ ಅಲ್ಲಿ ನೀವು ಆನ್ಲೈನ್ ಆಗಿ ಇರುತ್ತೀರಿ. These will affect your bodies with diseases. ಇದು ನಿಮ್ಮ ಒಂದು ಶರೀರವನ್ನ ಬಾಧಿಸುವಂತದಾಗಿದೆ, ರೋಗದಲ್ಲಿ ಬಾಧಿಸುವಂತದಾಗಿದೆ. Certain people they get migraine headaches. ಕೆಲವರಿಗೆ ಮೈಗ್ರೇನ್ ಹೆಡ್ಏಕ್ಗಳು, ತಲೆನೋವುಗಳು ಪ್ರಾರಂಭವಾಗುತ್ತವೆ. Doctors have told this. ಡಾಕ್ಟರ್ಗಳು ಈ ರೀತಿಯಲ್ಲಿ ಹೇಳುತ್ತಾರೆ. Why young people are getting this migraine headaches? ಯಾಕೆ ಈ ಯವನಸ್ಥರು ಈ ರೀತಿಯ ಒಂದು ತಲೆನೋವು ಅವರಿಗೆ Why ಉಂಟಾಗುತ್ತದೆ? they are getting eyesight problems? ಅವರಿಗೆ ಕಣ್ಣಿನ ಸಮಸ್ಯೆಗಳು ಯಾಕೆ ಉಂಟಾಗುತ್ತದೆ? Many other related issues. ಅನೇಕ ರೀತಿಯ ಈ ರೀತಿಯ ಸಂಬಂಧದ ಕಾರ್ಯಗಳು. Why are these things happening? ಯಾಕೆ ಈ ರೀತಿಯ ಕಾರ್ಯಗಳು Because ನಡೀತಾ of ಇದ್ದಾವೆ? addictions for these kind of videos. ಈ ರೀತಿಯ ಒಂದು ಚಿತ್ರಗಳ ವಿಚಾರವಾಗಿ ಅಲ್ಲಿ ಚಟಗಳಿಗೆ ಒಳಗಾಗಿದ್ದಕ್ಕಾಗಿ ಈ ರೀತಿಯ ಕಾರ್ಯಗಳು ನಡೀತವೆ. The devil uses these videos to separate, to bring separation in your marriages. ಸೈತಾನನು ಈ ರೀತಿಯ ಒಂದು ಚಿತ್ರಗಳನ್ನು ನಿಮ್ಮ ಜೀವಿತದಲ್ಲಿ ತಂದು ನಿಮ್ಮ ಕುಟುಂಬದಲ್ಲಿ ವಿಭಜನೆಯನ್ನು ತಂದು It ಹಾಕುತ್ತಾನೆ. ruins your education. ಅದು ನಿಮ್ಮ ಒಂದು ಎಜುಕೇಶನ್ ಅನ್ನ, ನಿಮ್ಮ ಒಂದು ವಿದ್ಯಾಭ್ಯಾಸವನ್ನು ಅದು It ಬಾಧಿಸುತ್ತದೆ. brings a distraction in your life. ನಿಮ್ಮ ಜೀವಿತದಲ್ಲಿ ಒಂದು ಡಿಸ್ಟ್ರಾಕ್ಷನ್ ಅನ್ನು ಉಂಟು ಮಾಡುತ್ತದೆ. You cannot focus on your studies, you cannot focus on your life. ನಿಮ್ಮ ಒಂದು ಎಜುಕೇಶನ್, ನಿಮ್ಮ ಒಂದು ವಿದ್ಯಾಭ್ಯಾಸದಲ್ಲಿ, ನಿಮ್ಮ ಒಂದು ಜೀವಿತದಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡೋದಕ್ಕೆ, ಕೇಂದ್ರೀಕರಿಸುವುದಕ್ಕೆ ನಿಮಗೆ One ಸಾಧ್ಯವಾಗುವುದಿಲ್ಲ. day you dreamt of becoming an aerospace engineer. ಒಂದು ದಿವಸದಲ್ಲಿ ನೀವು ಏರೋಸ್ಪೇಸ್ ಇಂಜಿನಿಯರ್ ಆಗಬೇಕು ಅಂತ ಅಂದುಕೊಂಡು ನೀನು ಕನಸನ್ನು But ಕಾಣುತ್ತಿದ್ದೀರಿ. these things in your life, ನಿನ್ನ ಜೀವಿತದಲ್ಲಿ ಈ ಎಲ್ಲ ಕಾರ್ಯಗಳು, today you are nowhere. ಈಗ ನೀವು ಏನೂ ಇಲ್ಲದವನಾಗಿದ್ದೀರಿ. One day you dreamt of becoming a medical doctor. ಮೆಡಿಕಲ್ ಡಾಕ್ಟರ್ ಆಗಬೇಕು ಅಂತ ಅಂದ್ಕೊಂಡು ನೀನು ಅಂದುಕೊಂಡಿದ್ದೆ. But today you are nowhere. ಇವತ್ತಿನ ದಿವಸ ನೀನು ಏನೂ ಇಲ್ಲ. There is a problem. ಎಲ್ಲಿ ಸಮಸ್ಯೆ ಇದೆ? Your addictions. ನಿಮ್ಮ ಒಂದು ಚಟಗಳಿಗೆ ಒಳಗಾಗಿದ್ದೀರಿ. Watching these bad things. ಈ ಒಂದು ಕೆಟ್ಟ ವಿಚಾರಗಳನ್ನು ನೋಡುವುದರ ನಿಮಿತ್ತ Always remember ಒಂದನ್ನು ನೆನಪಿನಲ್ಲಿ when ಇಟ್ಟುಕೊಳ್ಳಿ. Samson was into such things, ಸಂಸೋನನು ಆತನು ಇಂಥ ಕಾರ್ಯಗಳಿಗೆ ತೊಡಗಿದಾಗ the Lord departed from Samson. ಆ ದೇವರ ಆತ್ಮವು ಆತನನ್ನ ಬಿಟ್ಟು ಹೋಯಿತೆಂದು ನಾವು ನೋಡ್ತಾ You ಇದ್ದೇವೆ. have to be very careful, ನಾವು church. ಬಹಳ ಸಮಯ, ನಾವು ಬಹಳ ಎಚ್ಚರದಿಂದ You ಇರಬೇಕು. have to come out of these addictions. ಈ ಒಂದು ಚಟಗಳಿಂದ ನಾವು ಹೊರಗಡೆ You have ಬರಬೇಕಾಗಿದೆ. to defend yourself. ನಾವು ನಮ್ಮನ್ನ ನಾವು You ಕಾಪಾಡಿಕೊಳ್ಳಬೇಕಾಗಿದೆ. need to turn off that TV. You ಆ ಒಂದು ಟಿವಿಯನ್ನು ನೀನು have ಮುಚ್ಚಿಡಬೇಕಾಗಿದೆ. to cancel those sites. ಆ ಒಂದು ವೆಬ್ಸೈಟ್ ಗಳನ್ನು ನೀನು ಕ್ಯಾನ್ಸಲ್ If ಮಾಡಬೇಕಾಗಿದೆ. you are not able to do it, ನೀವು ಅದನ್ನು ಮಾಡುವುದಕ್ಕೆ ನೀನು ಶಕ್ತನಲ್ಲೇ ಇರುವುದಾದರೆ you need the help from the Lord. ನಿನಗೆ ದೇವರ ಸಹಾಯ ಅಗತ್ಯವಿದೆ. Hallelujah. Hallelujah. What you can do? ನೀವೇನು ಮಾಡಬಹುದು? You can take days of fasting. ನೀನು ಸ್ವಲ್ಪ ದಿನಗಳ ಒಂದು ಉಪವಾಸವನ್ನು Take ತೆಗೆದುಕೊಳ್ಳಬಹುದು. a week fasting. ಒಂದು ವಾರದ ಉಪವಾಸವನ್ನು ತೆಗೆದುಕೊಳ್ಳಬಹುದು. 3 days fasting. 3 ದಿವಸಗಳ ಉಪವಾಸವನ್ನು God ತೆಗೆದುಕೊಳ್ಳಬಹುದು. will help you to overcome. ದೇವರು ನಿಮಗೆ ಇದರಿಂದ
ದುಷ್ಟನಿಂದ ಕಾಪಾಡಿಕೊಳ್ಳುವುದಕ್ಕೆ ಸಹಾಯ ಮಾಡುತ್ತಾರೆ. Every day you need to pray for this. ಪ್ರತಿ ದಿನವೂ ಕೂಡ ಇದಕ್ಕೋಸ್ಕರ ಪ್ರಾರ್ಥನೆ ಮಾಡ್ರಿ. God will make you set you free. ದೇವರು ನಿಮ್ಮನ್ನ ಬಿಡುಗಡೆ ಮಾಡಲು ಶಕ್ತನಾಗಿದ್ದಾನೆ. Hallelujah. Hallelujah. Two doors we studied today. ಇವತ್ತಿನ ದಿವಸ ಎರಡು ಬಾಗಿಲುಗಳ ವಿಚಾರವಾಗಿ ನಾವು ಕಲಿತುಕೊಂಡೆವು. Don't open the doors for the enemies. ಆ ಸೈತಾನನಿಗೆ ಯಾವುದೇ ಬಾಗಿಲುಗಳನ್ನು ನೀವು ತೆರೆಯಬೇಡ್ರಿ. Hallelujah. Hallelujah. Don't close our eyes. ಸಭೆಯಲ್ಲಿ ಎಲ್ಲರೂ ಕೂಡ Always just need to remember we are the victor people and not the victims. ಒಂದನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಳಿ, ನಾವು ಜಯವನ್ನು ಹೊಂದುವಂತಹ ಮಕ್ಕಳಾಗಿದ್ದೇವೆ. ನಾವು ಅಪರಾಧಿಯ ಸ್ಥಾನದಲ್ಲಿ ನಿಲ್ಲಬೇಕಾಗಿರುವಂತಹ ವ್ಯಕ್ತಿಗಳಲ್ಲ. Hallelujah. Hallelujah. Let us all close our eyes. ಈ ಸಭೆಯಲ್ಲಿ ನಮ್ಮ ಕಣ್ಣುಗಳನ್ನು ಮುಚ್ಚೋಣ. Father, in the name of Jesus, ಕರ್ತನೇ, ತಂದೆ ಯೇಸುವಿನ ನಾಮದಲ್ಲಿ I thank you for opening our eyes to the truth of your word regarding this accursed thing. ಈ ಒಂದು ಶ್ರಮಿಸಲ್ಪಟ್ಟಂತ ವಸ್ತುವಿನ ವಿಚಾರವಾಗಿ ನಮ್ಮ ಈ ಒಂದು ನಿನ್ನ ವಾಕ್ಯದ ಮುಖಾಂತರವಾಗಿ ನಮ್ಮ ಕಣ್ಣುಗಳನ್ನು ತೆರೆದಿದ್ದಕ್ಕಾಗಿ ನಿನಗೆ ಸ್ತೋತ್ರ God, I ಮಾಡುತ್ತೇನೆ. pray that open our eyes once again to see the devil's access point into our home. ನಮ್ಮ ಮನೆಗೆ ಇರುವಂತಹ ಸೈತಾನನು ಪ್ರವೇಶ ಮಾಡುವಂತೆ ಇರುವಂತಹ ಎಲ್ಲ ಬಾಗಿಲುಗಳ ವಿಚಾರವಾಗಿ ನಮ್ಮ ಕಣ್ಣುಗಳನ್ನು ನೀನು ತೆರೆಯಬೇಕೆಂದು ನಿನ್ನಲ್ಲಿ ಪ್ರಾರ್ಥಿಸುತ್ತೇನೆ. God, I pray that your mercy will deliver us from the hold of darkness and the slavery of hell. ಈ ಒಂದು ಸೈತಾನನ ಒಂದು ಕತ್ತಲೆ ಲೋಕದ ಶಕ್ತಿಗಳ ಒಂದು ವಿಚಾರದಿಂದ ಮತ್ತು ಅದೇ ರೀತಿಯಲ್ಲಿ ಸೈತಾನನ ಕಾರ್ಯಗಳಿಂದ ಆ ನರಕದ ಸೈತಾನನ ಕಾರ್ಯಗಳಿಂದ ನಮ್ಮನ್ನ ಬಿಡುಗಡೆ ಮಾಡೋದಕ್ಕೋಸ್ಕರ ನಮ್ಮನ್ನ ನೀನು ಬಿಡುಗಡೆ ಮಾಡಿ ನಡೆಸು. Amen. You know, just like Job was victorious, ಯಾವ ರೀತಿಯಲ್ಲಿ ಯೋಬನು ಜಯವನ್ನು ಹೊಂದಿದನು, just like Joseph was victorious, ಯಾವ ರೀತಿಯಲ್ಲಿ ಯೋಸೇಫನು ಜಯ ಹೊಂದಿದನು, let our children be victorious. ನಮ್ಮ ಮಕ್ಕಳು ಕೂಡ ಜಯವನ್ನು ಹೊಂದುವುದಾಗಲಿ. Every hold of devil I bind in the name of Jesus. ಎಲ್ಲ ಸೈತಾನನ ಹಿಡಿತಗಳನ್ನ ಯೇಸುವಿನ ನಾಮದಲ್ಲಿ ನಾನು ಬಂಧಿಸುತ್ತಿದ್ದೇನೆ. I decree that we are free in the name of Jesus. ನಾನು ಈಗ ಯೇಸುವಿನ ನಾಮದಲ್ಲಿ ನಾವು ಬಿಡುಗಡೆ ಹೊಂದಿದ್ದೇವೆ ಅನ್ನೋದನ್ನು ಘೋಷಿಸುತ್ತೇನೆ. Lord, as we begin with this second day of this week, ಈ ಒಂದು ವಾರದ ಎರಡನೇ ದಿವಸವನ್ನು ನೀನು ಪ್ರಾರಂಭ ಮಾಡುವಾಗ Lord, we are looking forward for your mercy and your leading, O Father. ಕರ್ತನೇ, ನಿನ್ನ ಒಂದು ನಡೆಸುವಿಕೆ, ನಿನ್ನ ಒಂದು ದಯೆ ನಮ್ಮನ್ನ ನಡೆಸುವುದಾಗಲಿ. Lord, help us and hold us tight and lead us in your path. ಕರ್ತನೇ, ನಿನ್ನ ಒಂದು ಮಾರ್ಗದಲ್ಲಿ ನಮ್ಮನ್ನ ಗಟ್ಟಿಯಾಗಿ ಹಿಡಿದುಕೊಂಡು ನೀನು ನಡೆಸು. Lord, grant us good health and strength, ನಮಗೆ ಒಳ್ಳೆ ಆರೋಗ್ಯವನ್ನ, ಒಳ್ಳೆ ಫಲವನ್ನ ನಮಗೆ ದಯಪಾಲಿಸು. so that we overcome and give us peace in our home. ಇದರ ನಿಮಿತ್ತವಾಗಿ ನಮ್ಮ ಮನೆಯಲ್ಲಿ ಒಂದು ಸಮಾಧಾನವನ್ನ ಕಾಣುವಾಗ ನಮಗೆ ಸಹಾಯಹಸ್ತವನ್ನ ಚಾಚು. Lord, let your presence go before us. ದೇವರೇ, ನಿನ್ನ ಒಂದು ಪ್ರಸನ್ನತೆ ನನ್ನ ಮುಂದೆ ಸಾಗುವುದಾಗಲಿ. Let your presence abide in us. ನಿನ್ನ ಪ್ರಸನ್ನತೆ ನನ್ನಲ್ಲಿ ನೆಲೆಗೊಳ್ಳುವುದಾಗಲಿ. Thank you for hearing our prayers. ನನ್ನ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ನಿನಗೆ ಸ್ತೋತ್ರ. In Jesus' name. ಯೇಸುವಿನ ನಾಮದಲ್ಲಿ ತಂದೆ. Everyone said amen. ಎಲ್ಲರೂ ಆಮೆನ್. Amen. Hallelujah. Take today's verse. It's Matthew chapter 15, verse number 30. ಮತ್ತಾಯನ ಸುವಾರ್ತೆ 15ನೇ ಅಧ್ಯಾಯ 13ನೇ ವಚನದ ಪ್ರಕಾರವಾಗಿ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.